ಹೋಬಳಿ ಬಜ್ಪೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೆಂಜಾರು 3ನೇ ವಾರ್ಡ್ನ ಮೂಡುಬಾಲಿಕೆ ಎಂಬಲ್ಲಿ ಕೋಸ್ಟ್ ಗಾರ್ಡ್ನಿಂದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಮುಂದಾಗಿದ್ದು, ಇದರಿಂದ ಅಲ್ಲಿನ ಪರಿಶಿಷ್ಟ ಜಾತಿಯ 10 ಕುಟುಂಬಗಳು ರಸ್ತೆ ಇಲ್ಲದೆ ದಿಗ್ಬಂಧನಕ್ಕೊಳಗಾಗುವ ಭೀತಿಯನ್ನ ಎದುರಿಸ್ತಾ ಇದೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಮಂಗಳವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಸದಾಶಿವ ಪಡುಬಿದ್ರೆ ಮಾತನಾಡಿ, ಕುಟುಂಬಗಳಿಗೆ ಆಸರೆಯಾಗಿದ್ದ ಏಕಮಾತ್ರ ರಸ್ತೆಯನ್ನ ಭಾರತೀಯ ಕೋಸ್ಟ್ ಗಾರ್ಡ್ನವರು ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ದಿನನಿತ್ಯ ಸಂಚಾರಕ್ಕೆ ಈ ಕುಟುಂಬಗಳು ಪರದಾಡುವಂತಾಗಿದೆ. ಈ ಬಗ್ಗೆ ಸಂಘಟನೆಯ ನೇತೃತ್ವದಲ್ಲಿ ಈಗಾಗಲೇ ಸಂಸದರು, ಶಾಸಕರು ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಲಾಗಿದೆ. ನ್ಯಾಯ ದೊರಕದಿದ್ರೆ ಪ್ರತಿಭಟನೆ ಅನಿವಾರ್ಯವಾಗಲಿ ಎಂದರು. ಇನ್ನು ಮೂಡುಬಾಳಿಗೆಯಲ್ಲಿ 10 ಪರಿಶಿಷ್ಟ ಜಾತಿಯ ಕುಟುಂಬಗಳು 70 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. 1995ರಲ್ಲಿ ಈ ಮನೆಗಳಿಗೆ ಹಕ್ಕುಪತ್ರ ದೊರಕಿದೆ. ಕುಟುಂಬಗಳು ವಾಸಿಸ್ತಾ ಇರುವ ಮನೆಗಳ ಸುತ್ತಲೂ ಇರುವಂತಹ ಜಮೀನು ಖಾಸಗಿಯವರಿಗೆ ಸೇರಿದ್ದಾಗಿದೆ. ಈ ಕುಟುಂಬಗಳು ತಮ್ಮ ದೈನಂದಿನ ಕೆಲಸ ಕಾರ್ಯ, ವಿದ್ಯಾಭ್ಯಾಸ ಹಾಗೂ ಇತರ ವಿಚಾರಗಳಿಗೆ ಹೋಗಲು ಸರ್ವೆ ನಂಬರ್ 116/7ಕ್ಕೆ ತಾಗಿಕೊಂಡಿರುವಂತಹ ಕಾಲುದಾರಿ ಮತ್ತು ಕಚ್ಚಾ ರಸ್ತೆಯನ್ನ ಅವಲಂಬಿಸಿದ್ದಾರೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ರಘು ಕೆಎಕ್ಕಾರು ವಿವರವನ್ನ ನೀಡಿದ್ರು. ಈ ವಿಚಾರವನ್ನ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಪೊಲೀಸ್ ಇಲಾಖೆಯ ಗಮನಕ್ಕೂ ತರಲಾಗಿದೆ. ಆದರೆ ಸ್ಪಂದನೆ ಮಾತ್ರ ದೊರಕಿಲ್ಲ. ಆದರೆ ಇಲ್ಲಿನ ನಿವಾಸಿಗಳ ವಾಸ್ತವ್ಯ ಸ್ಥಿತಿಯನ್ನ ಅರಿತುಕೊಂಡು ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದು ಸ್ಥಳ ಪರಿಶೀಲನೆ ನಡೆಸಿಕೊಂಡು ರಸ್ತೆಯನ್ನ ಬಿಟ್ಟು ಕಾಂಪೌಂಡ್ ನಿರ್ಮಾಣಕ್ಕೆ ಕ್ರಮ ವಹಿಸಬೇಕು ಎಂದರು. ಸರೋಜಿನಿ ಬಂಟ್ವಾಲ, ರುಕಯ್ಯ ಅಮೀನ್ ಕರಂಬಾರು, ಲಿಂಗಪ್ಪ ಕುಂದರ್, ಯಮುನಾ ಈ ಸಂದರ್ಭ ಉಪಸ್ಥಿತರಿದ್ದರು. ಆ ಸಮಯದಲ್ಲಿ ಅಲ್ಲಿನ ಸ್ಥಳೀಯರು ಹೇಳಿದ್ರು, ನಮ್ಗೆ ಇರುವ ಏಕೈಕ ರಸ್ತೆ ಅಂದ್ರೆ ಇದೇ ರಸ್ತೆ, ದಯಮಾಡಿ ಇದನ್ನು ನೀವು ನಮ್ಗೆ ರಸ್ತೆಯನ್ನು ಬಿಟ್ಟು ಕಂಪೌಂಡ್ ಮಾಡಿ ಅಂತ ಮೌಖಿಕವಾಗಿ ಅವಾಗ ಹೇಳಿದ್ರು. ಇವರು ಇಲ್ಲ, ನಾವು ರಸ್ತೆಯನ್ನು ಬಿಟ್ಟೆ ನಾವು ಕಂಪೌಂಡ್ ಮಾಡ್ತೇವೆ. ಆ ಮಾತನ್ನು ನಮ್ಗೆ, ಯಾಕಂದ್ರೆ ನಾವು ಈ ನಂಬಿಕೆಯ ಮೇಲೆ ಇರುದು, ಈ ವ್ಯವಸ್ಥೆ ನಂಬಿಕೆಯ ಮೇಲೆ ಇರುದು. ಆ ಮಾತನ್ನು ನಂಬಿ ನಾವು ಯಾರತ್ರ ಹೋಗ್ಲಿಲ್ಲ ಇವರು, ಅಲ್ಲಿನ ಪರಿಸರದವರು. ಯಾಕಂದ್ರೆ ಈಗ ಅವರು ಬಿಟ್ಟು ರಸ್ತೆ ಮಾಡ್ತಾರಲ್ಲ. ಇದು ಈಗ ಒಂದು ಸಾಧಾರಣ 1-2 ತಿಂಗಳಿಂದ ಇವರು ಅಲ್ಲಿ ಪಾಯ ತೆಗೆದು ಇಲ್ಲಿ ಬೆಡ್ ಹಾಕುವ ಕೆಲಸ. ಆವಾಗ ಆ ರಸ್ತೆಯನ್ನು ಆವರಿಸಿಕೊಂಡು ಮಾಡಿದ್ರು. ಆವಾಗ ನಾವು ಎಲ್ಲಿ ಹೋಗ್ತೇವೆ? ಸಂಸದರ ಹತ್ರ. ನಮ್ಗೆ ಇಲ್ಲಿ ಒಂದು ವಿಷಯ ಹೇಳ್ಬೇಕು, ಯಾಕಂದ್ರೆ ತುಂಬಾ ಬೇಸರ ಆಗ್ತಾರೆ. ಯಾಕಂದ್ರೆ ಸಂಸದರು ನಾವು ಆರಿಸಿ ಕಳಿಸಿಕೊಡುದೇನು, ನಮ್ಮ ಸಮಸ್ಯೆಯ ಬಗ್ಗೆ ನೀವು ಸರ್ಕಾರದ ಗಮನ ಸೆಳೆಯಿರಿ ಅಂತ. ಆದ್ರೆ ನಾವು ಸಂಸದರ ಹತ್ರ ಹೋಗುವಾಗ ಇದು ನಮ್ಗೆ ಆಗಲ್ಲ, ಇದು ನೀವು ಬೇಡ, ಅದು ಕೋಸ್ಟ್ ಗಾರ್ಡ್ ಅವರ ಹತ್ರ, ನಮ್ಗೆ ಅದು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ಅದು ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ನಾವು ಯಾರ ಹತ್ರ ಮಾತಾಡ್ಬೇಕು? ನಾವು ಸೆಂಟ್ರಲ್ ಮಿನಿಸ್ಟರ್ ಅನ್ನು ಅಪ್ರೋಚ್ ಮಾಡ್ಲಿಕ್ಕೆ ನಮ್ಗೆ ಆಗತ್ತಾ? ನಾವು ನಮ್ದು ಸಮಸ್ಯೆ ಏನಿದ್ರು ನೀವು ರಾಜ್ಯ ಸರ್ಕಾರಕ್ಕೆ ತಿಳಿಸಿ ಅಥವಾ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಅಂತ ನಾವು ಜನಪ್ರತಿನಿಧಿಗಳ ಹತ್ರ ಹೋಗುದು. ಇವರು ಹೀಗೆ ಮಾಡಿದ್ರೆ ಸೌಜನ್ಯಕ್ಕಾದ್ರು, ಯಾಕಂದ್ರೆ ಅಲ್ಲಿ 10 ಕುಟುಂಬಗಳು ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ. ಅದು ಅವರಿಗೂ ಮಾಡಿರ್ಬೋದು, ಬೇರೆ ಮಾಡಿರ್ಬೋದು. ಆದ್ರೆ ಜನಪ್ರತಿನಿಧಿ ಆಯ್ಕೆ ಆದ್ಮೇಲೆ ಅವರು ಎಲ್ಲರ ಜನಪ್ರತಿನಿಧಿ. ಅವರ ಹತ್ರ ನಾವು ಹೇಳುವಾಗ ಇಲ್ಲ, ಇದು ಆಗುದಿಲ್ಲ, ನೀವು ಅದನ್ನು ಮನವಿ ತಗೊಳ್ಳಿಕ್ಕೆ ಕೇಳಲ್ಲ ನಮ್ಮ ಸಂಸದ.